ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಈಶ್ವರಪ್ಪರ ಪುತ್ರ ಕಾಂತೇಶ್ವರ್ಗೆ ಸಿಗಬೇಕಾಗಿತ್ತು. ಕೊನೆಯ ಕ್ಷಣದಲ್ಲಿ ಆ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಈಶ್ವರಪ್ಪರು ಕೂಡ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಕಳೆದ 2-3 ದಿವಸದಿಂದ ಕೂಡ ಅವರು ಸಾಕಷ್ಟು ಒಂದು ಆರೋಪಗಳು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಈಶ್ವರಪ್ಪರು ಇದ್ದಾರೆ. ಸರ್, ಕಾಂತೇಶ್ವರ್ಗೆ ಮೊದಲನೇದಾಗಿ ನಾನು ಗರಂ ಆಗಿಲ್ಲ. ಸರ್, ಆಯ್ತು ಸರ್, ನೀವು ಗರಂ ಆಗಿಲ್ಲ, ಆರಾಮಾಗಿದ್ದೀರಾ ಸರ್. ಆದರೂ ಕೂಡ ಕಾಂತೇಶ್ವರ್ಗೆ ಟಿಕೆಟ್ ಕೈ ತಪ್ಪಿದೆ. ಕಾಂತೇಶಿಗೆ ಟಿಕೆಟ್ ಕೈ ತಪ್ಪಿರೋದು ಹೌದು. ನಾನು ಕಾಂತೇಶ ಯಡಿಯೂರಪ್ಪನ ಮನೆ ಮುಂದೆ ಹೋದಾಗ ಅವ್ರು ಸ್ಪಷ್ಟವಾಗಿ ಹೇಳಿದರು, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂತೇಶ ನಿಲ್ಲಿಸೋದಕ್ಕೆ ನಾನು ಟಿಕೆಟು ಕೊಡಿಸ್ತೇನೆ, ಆ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ, ಇದರಲ್ಲಿ ನನ್ನ ಅನುಮಾನ ಅಂತ. ಆದರೆ ಯಡಿಯೂರಪ್ಪನವರೇ ಮತ್ತು ಅವ್ರ ಮಗ ವಿಜೇಂದ್ರ ಇಬ್ಬರೂ ಸೇರಿ ಷಡ್ಯಂತ್ರ ಮಾಡಿ ನನ್ನ ಮಗನಿಗೆ ಆ ಲೋಕಸಭಾ ಕ್ಷೇತ್ರ ಟಿಕೆಟ್ ತಪ್ಪಿಸಿದ್ದಾರೆ. ಸರ್, ಕೊನೆಯ ಕ್ಷಣದಲ್ಲಿ ಕೂಡ ಕಾಂತೇಶ್ವರ ಹೆಸರಿತ್ತು, ಇನ್ನೇನು ಅವ್ರದ್ದೇ ಹೆಸರು ಪ್ರಕಟ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಸರ್, ತಮ್ಮ ಗಮನ ಕೂಡ ಬಂತು. ಸೊ ಯಾಕೆ ಸರಿ ಬದಲಾವಣೆ ಆಯಿತು? ಕೊನೆಯ ಕ್ಷಣದಲ್ಲಿ ಕಾಂತೇಶ್ವರ ಸ್ಪರ್ಧೆ ಮಾಡಬೇಕಾಯಿತು ಅಂತ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ, ವಿಜೇಂದ್ರ ಅವರಿಗೆ ಹೆಚ್ಚಿನ ಬೆಲೆನ ಕೇಂದ್ರದ ನಾಯಕರು ಕೊಡ್ತಾ ಇದ್ದಾರೆ. ಅದರ ಪೂರ್ಣ ದುರುಪಯೋಗವನ್ನು ಇವ್ರು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕಾಂತೇಶನ ಹೆಸರು ತಪ್ಪೋಗಿದೆ. ಇರಲಿ, ನೋಡೋಣ ಏನಾಗುತ್ತೆ ಮುಂದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಈಶ್ವರಪ್ಪರ ಪುತ್ರ ಕಾಂತೇಶ್ವರ್ಗೆ ಸಿಗಬೇಕಾಗಿತ್ತು. ಕೊನೆಯ ಕ್ಷಣದಲ್ಲಿ ಆ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಈಶ್ವರಪ್ಪರು ಕೂಡ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಕಳೆದ 2-3 ದಿವಸದಿಂದ ಕೂಡ ಅವರು ಸಾಕಷ್ಟು ಒಂದು ಆರೋಪಗಳು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಈಶ್ವರಪ್ಪರು ಇದ್ದಾರೆ. ಸರ್, ಕಾಂತೇಶ್ವರ್ಗೆ ಮೊದಲನೇದಾಗಿ ನಾನು ಗರಂ ಆಗಿಲ್ಲ. ಸರ್, ಆಯ್ತು ಸರ್, ನೀವು ಗರಂ ಆಗಿಲ್ಲ, ಆರಾಮಾಗಿದ್ದೀರಾ ಸರ್. ಆದರೂ ಕೂಡ ಕಾಂತೇಶ್ವರ್ಗೆ ಟಿಕೆಟ್ ಕೈ ತಪ್ಪಿದೆ. ಕಾಂತೇಶಿಗೆ ಟಿಕೆಟ್ ಕೈ ತಪ್ಪಿರೋದು ಹೌದು. ನಾನು ಕಾಂತೇಶ ಯಡಿಯೂರಪ್ಪನ ಮನೆ ಮುಂದೆ ಹೋದಾಗ ಅವ್ರು ಸ್ಪಷ್ಟವಾಗಿ ಹೇಳಿದರು, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂತೇಶ ನಿಲ್ಲಿಸೋದಕ್ಕೆ ನಾನು ಟಿಕೆಟು ಕೊಡಿಸ್ತೇನೆ, ಆ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ, ಇದರಲ್ಲಿ ನನ್ನ ಅನುಮಾನ ಅಂತ. ಆದರೆ ಯಡಿಯೂರಪ್ಪನವರೇ ಮತ್ತು ಅವ್ರ ಮಗ ವಿಜೇಂದ್ರ ಇಬ್ಬರೂ ಸೇರಿ ಷಡ್ಯಂತ್ರ ಮಾಡಿ ನನ್ನ ಮಗನಿಗೆ ಆ ಲೋಕಸಭಾ ಕ್ಷೇತ್ರ ಟಿಕೆಟ್ ತಪ್ಪಿಸಿದ್ದಾರೆ. ಸರ್, ಕೊನೆಯ ಕ್ಷಣದಲ್ಲಿ ಕೂಡ ಕಾಂತೇಶ್ವರ ಹೆಸರಿತ್ತು, ಇನ್ನೇನು ಅವ್ರದ್ದೇ ಹೆಸರು ಪ್ರಕಟ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಸರ್, ತಮ್ಮ ಗಮನ ಕೂಡ ಬಂತು. ಸೊ ಯಾಕೆ ಸರಿ ಬದಲಾವಣೆ ಆಯಿತು? ಕೊನೆಯ ಕ್ಷಣದಲ್ಲಿ ಕಾಂತೇಶ್ವರ ಸ್ಪರ್ಧೆ ಮಾಡಬೇಕಾಯಿತು ಅಂತ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ, ವಿಜೇಂದ್ರ ಅವರಿಗೆ ಹೆಚ್ಚಿನ ಬೆಲೆನ ಕೇಂದ್ರದ ನಾಯಕರು ಕೊಡ್ತಾ ಇದ್ದಾರೆ. ಅದರ ಪೂರ್ಣ ದುರುಪಯೋಗವನ್ನು ಇವ್ರು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕಾಂತೇಶನ ಹೆಸರು ತಪ್ಪೋಗಿದೆ. ಇರಲಿ, ನೋಡೋಣ ಏನಾಗುತ್ತೆ ಮುಂದೆ.